ಮನೆ ಬಿಡೋಷ್ಟಿಗೆ 12 ಗಂಟೆ ಆಗ್ಬಿಟ್ಟಿತ್ತು ಮಿಡ್‌ನೈಟ್. ಸೊ, ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ ಹತ್ರ. ಸೊ, ಫಸ್ಟ್ ನಾವು ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗ್ತಾ ಇರೋದು. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಫ್ಲೈಟ್ಗಿಂತ ಈ ಥರ ಫಸ್ಟ್ ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗಿ, ಚೆನ್ನೈಯಿಂದ ಏರ್ಪೋರ್ಟಿಂದ ಆಮೇಲೆ ಸಿಂಗಾಪುರ್ಗೆ ಹೋಗೋಣ ಅಂತ ಕಿರಣ್ ಪ್ಲ್ಯಾನ್ ಮಾಡಿರೋದು. ಸೊ, ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ರಾತ್ರಿ ನೋಡಿ 12:30 ಆಗಿದೆ. ಅಷ್ಟೊತ್ತಲ್ಲಿ ಬಸ್ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಫುಲ್ ಚಳಿ ಇತ್ತು. ಅಷ್ಟೊತ್ತಲ್ಲೂ ಫುಲ್ ಬ್ಯುಸಿ ಇರುತ್ತೆ ಬೆಂಗಳೂರು, ಯಾವಾಗ ನೋಡಿದ್ರು ಅಷ್ಟು ಬ್ಯುಸಿ ಇರುತ್ತೆ. ಹಾಗೆ ಏನಕ್ಕೆ ಸ್ಟ್ರಾಲರ್ ಕೂಡ ತೊಗೊಂಡೋಗ್ತಾ ಇದ್ದೀವಿ. ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ವಾಟರ್ ಬಾಟಲ್ಸ್ ಮತ್ತು ಬಿಸ್ಕೆಟ್ಸ್ ಎಲ್ಲ ಕೊಟ್ಟರು. ಏನೋ ಫುಲ್ ಖುಷಿಯಾಗ್ಬಿಟ್ಲು ಬಿಸ್ಕೆಟ್ ಕೊಟ್ಟಿದ ತಕ್ಷಣ. ಓಪನ್ ಮಾಡೋವರೆಗೂ ಬಿಟ್ಟಿಲ್ಲ. ಸೊ, ಫೈನಲಿ ಓಪನ್ ಮಾಡಿಬಿಟ್ಟು ತಿನ್ಕೊಂಡು ಕುತ್ಕೊಬಿಟ್ಟಿದ್ಲು. ಸೊ, ಬಸ್ದು ಇದಕ್ಕೂ ಮುಂಚೆ ಗೋವಾಲ್ಲ ಹೋಗಿದ್ವಲ್ಲ, ಸೊ ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆರಾಮಾಗಿ ಮಲ್ಕೊಂಡ್ಲು. ಸೊ, ಯಾವುದೇ ತೊಂದರೆ ಇಲ್ಲದೆ ಬೆಳಿಗ್ಗೆ ಬೇಗ ನಾವು ಚೆನ್ನೈ ರೀಚ್ ಆಗಿದ್ದೀವಿ ಏರ್ಪೋರ್ಟ್ಗೆ. ಸೊ, ಇಲ್ಲಿಂದ ನಾವು ಮತ್ತೆ ಸಿಂಗಾಪುರ್ಗೆ ಹೋಗ್ತೀವಿ. ಯಾವ ಥರ ಇತ್ತು ಲಾಂಚ್ ಎಕ್ಸ್ಪೀರಿಯನ್ಸ್, ಯಾವ ಥರ ಆಗುತ್ತೆ, ಏರ್ಪೋರ್ಟಲ್ಲಿ ಯಾರನ್ನ ಮೀಟ್ ಮಾಡಿದ್ವಿ ಅಂತ ಎಲ್ಲ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.